ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ದಿ ಅದೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PC ಎಕ್ಸಾಮ್ 3ನ ರಿಸಲ್ಟ್ ಬಗ್ಗೆ ಮಾತಾಡೋಣ. ನೋಡಿ, ಸಾಕಷ್ಟು ಸ್ಟೂಡೆಂಟ್ಸ್ ಆದರೆ ಸರ್ಚ್ ಅನ್ನೋದು ಮಾಡ್ತಿದ್ರೆ ಯೂಟ್ಯೂಬಲ್ಲಿ, ಮತ್ತು ಹಾಗೂ ಡೇ ಟು ಟೈಮ್ನಾದ್ರೂ ಕೇಳ್ತಿದ್ರೆ ಸೆಕೆಂಡ್ PC ಎಕ್ಸಾಮ್ 3 ರಿಸಲ್ಟ್ ಯಾವಾಗ ಅಂತಂದು. ನೋಡಿ, ಈಗ ನಾನು ರಿಸಲ್ಟ್ ಬಗ್ಗೆ ಮಾತಾಡ್ತೀನಿ, ಯಾಕಂದರೆ ಸಾಕಷ್ಟು ಸ್ಟೂಡೆಂಟ್ಸ್ ಆದರೆ ಅದ್ರ ಬಗ್ಗೆನೇ ಕೇಳ್ತಾ ಇದ್ದಾರೆ. ರಿಸಲ್ಟ್ ಬಂದ್ಬಿಟ್ಟು ನಿಮ್ಮದು ಆಲ್ಮೋಸ್ಟ್ ನಾಳೆ ಬರ್ಬೋದು ಅಂತ ಸಾಧ್ಯತೆ ಇದೆ. ಯಾಕಂದರೆ ನಿಮ್ಮ ಮೌಲ್ಯಮಾಪನ ಕೂಡ ಅವಲ್ಲಿ ಸ್ಟಾರ್ಟ್ ಆಗಿದೆ ಅನ್ನೋದು ಕಂಟಿನ್ಯೂ ಅಂದರೆ ಅದನ್ನೆಲ್ಲ ಫುಲ್ ಕಂಪ್ಲೀಟ್ ಮಾಡಿ ಈಗ ವೆಬ್ಸೈಟಲ್ಲಾದರೆ ಅಪ್ಲೋಡ್ ಮಾಡಬೇಕು. ಓಕೆ, ಇದರಿಗೆ ನಿಮಗೆ ಕ್ಲಾರಿಫಿಕೇಷನ್ ಸಿಕ್ತು ಅನಿಸುತ್ತೆ. ಆಮೇಲೆ ಇದಕ್ಕೆ ಯಾವುದೇ ಥರ ಒಂದು ನ್ಯೂಸ್ ಪ್ರೆಸ್ ಮೀಟ್ ಆಯಿತು, ಮತ್ತು ನಿಮಗೆ ಎಲ್ಲಾದರೂ ಒಂದು ನೋಟಿಫಿಕೇಷನ್ ಕೊಡೋದಾಯಿತು, ಆ ಥರ ಇಲ್ಲಿ ಮಾಡಲ್ಲ. ಡೈರೆಕ್ಟಾಗಿ ರಿಸಲ್ಟ್ ಥರ ಅನೌನ್ಸ್ಮೆಂಟ್ ಮಾಡ್ತಾರೆ. ನಿಮಗೆ ಗೊತ್ತೇ ಇರುತ್ತೆ, ಯಾಕಂದರೆ ಸೆಕೆಂಡ್ PC ಎಕ್ಸಾಮ್ 2 ರಿಸಲ್ಟ್ ಕೂಡ ಅದೇ ಥರ ಬಿಟ್ಟರು. ಅರೆ, ಯಾವಾಗ ನೀವು ಸೆಕೆಂಡ್ PC ರಿಸಲ್ಟ್ 1 ಯಾವ ಥರ ಬಿಟ್ಟಿದ್ರೆ ನೋಡಿ, ನೀವು ನ್ಯೂಸಲ್ಲಿ ಪ್ರೆಸ್ ಮೀಟ್ ಮಾಡಿ ನಾಳೆ ಇಷ್ಟು ಗಂಟೆಗೆ ಈ ಟೈಮಿಂಗ್ಸ್ಗೆ ಬಿಡ್ತೀವಿ ಅಂತ ಹೇಳ್ತಿದ್ರು. ಬಟ್ ಆದರೆ ಸೆಕೆಂಡ್ PC ರಿಸಲ್ಟ್ ಹಂಗಲ್ಲ. ಯಾವಾಗ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗುತ್ತೆ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರೆ, ಚೆಕ್ ಮಾಡ್ತಾರೆ, ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಡೈರೆಕ್ಟಾಗಿ. ಇದು ಯಾವುದೇ ಒಂದು ಯೂಟ್ಯೂಬರ್ಸ್ ಆಯಿತು, ಮತ್ತು ನಿಮಗೆ ಅಲ್ಲಿ ಎಕ್ಸಾಕ್ಟ್ ಡೇಟ್ ಆದರೆ ಯಾವ ಶಿಕ್ಷಣ ಇಲಾಖೆಯಿಂದ ಕೊಡಲ್ಲ, ಅವರು ಡೈರೆಕ್ಟಾಗಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಅದಕ್ಕೋಸ್ಕರ ನಾವು ರಿಸಲ್ಟ್ ಬರೋದನ್ನ ವೇಟ್ ಮಾಡಬೇಕು. ಅದಕ್ಕೋಸ್ಕರ ನಾನು ನಿಮಗೆ ಒಂದು ಟಿಪ್ಸ್ ಆದರೆ ಕೊಡ್ತೀನಿ. ಈ ಒಂದು KERResult.nic.rizalt ಈ ಒಂದು ವೆಬ್ಸೈಟ್ನ ಚೆಕ್ ಮಾಡ್ತಾಯಿರಿ. ಇವತ್ತು ರಿಸಲ್ಟ್ ಏನಾದ್ರು ಬಂದರೆ ನಾನು ನಿಮಗೆ ಖಂಡಿತ 100% ಆದರೆ ನಿಮಗೆ ಲಿಂಕ್ ಆದರೆ ಕಳಿಸ್ತೀನಿ, ವೀಡಿಯೋ ಮಾಡಿ ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿರಿ. ನಿಮಗೆ ಇಲ್ಲಾಂದರೆ ಈ ವೆಬ್ಸೈಟ್ನ ಬಂದು ಒಂದೊಂದು ಸರಿ ಹಿಂಗೆ ಜಸ್ಟ್ ಲೋಡ್ ಮಾಡ್ತಾರೆ. ನಿಮ್ಗೆ ಇಲ್ಲಿ ಮೇಲೆ ಟಾಪಲ್ಲೇ ಬರುತ್ತೆ ಸೆಕೆಂಡ್ PC ಉತ್ತಮವಾದ ಪರೀಕ್ಷೆ 3ರ ಫಲಿತಾಂಶ ಪ್ರಕಟಣೆ ಅಂತದ್ದು. ಈ ಥರ ಬಂದ ತಕ್ಷಣ ನಿಮಗೆ ಅದರಲ್ಲಿ ಹೋಗಿ ಲಿಂಕಿಂದ ಚೆಕ್ ಮಾಡ್ಬೋದಾಗಿರುತ್ತೆ. ಇವತ್ತು ಬರುವಂಥ ತುಂಬ ಸಾಧ್ಯತೆಗಳು ಇಲ್ಲ. ಓಕೆನಾ, ನಾಳೆ ಏನಾದರೂ ಬಂದರೆ, ಯಾಕಂದರೆ ಇವತ್ತೇನಾದರೂ ಸಂಜೆ ಈವ್ನಿಂಗಲ್ಲಿ ಏನಾದರೂ ಅಪ್ಡೇಟ್ ಮಾಡ್ಬೋದು. ಅದು ಏನಾದರೂ ಅಪ್ಡೇಟ್ ಬಂದರೆ ನಮಗೆ ಖಂಡಿತ ನಿಮ್ಗೆ ತಿಳಿಸ್ತೀನಿ ಏನೋ ರಿಸಲ್ಟು. ಆಮೇಲೆ ಗ್ರೇಸ್ ಮಾರ್ಕ್ಸ್ ಕೇಳ್ತಾಯಿದ್ರು, ಖಂಡಿತ ಗ್ರೇಸ್ ಮಾರ್ಕ್ಸ್ ಆದರೆ ಯಾರಿಗೆ ಕೊಡ್ತಾರೆ ಅದ್ರ ಬಗ್ಗೆ ನಮ್ಮ ಮಾಹಿತಿ ತಿಳಿಯುತ್ತೆ ಸಾಯಂಕಾಲ, ಅಷ್ಟಲ್ಲೇ ನಿಮಗೆ ತಿಳಿಸ್ತೀನಿ. ಆಮೇಲೆ ಎಷ್ಟು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, ಯಾವೊಂದು ಸ್ಟೂಡೆಂಟ್ಸ್ ಯಾರು ಗ್ರೇಸ್ ಮಾರ್ಕ್ಸ್ ಕೊಡ್ತಿದ್ದಾರೆ, ಆಮೇಲೆ ಪಾಸಿಂಗ್ ಮಾಡ್ತಾರಾ ಇಲ್ವಾ, ಯಾಕಂದರೆ ಇದೇ ನಿಮ್ಮ ಕೊನೆ ಅಟೆಂಪ್ಟ್ ಆಗಿರುತ್ತೆ ಸೀದಾ ಮುಂದಿನ ವರ್ಷ. ಮತ್ತು ನೀವು ಯಾರಾದ್ರು ಇಂಪ್ರೂವ್ಮೆಂಟ್ ಮಾಡ್ತೀರೋ ಅವ್ರು ಕೂಡ ಇದೇ ಕೊನೆ ಅಟೆಂಪ್ಟ್ ಆಗಿರುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ, ನಿಮ್ಮೆಲ್ಲ ರಿಸಲ್ಟ್ ಚೆನ್ನಾಗೇ ಬರುತ್ತೆ ಅಂತ ಅನ್ಕೋತೀನಿ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಇದು ಯಾಕಂದರೆ ಇದು ಯಾರಿಗೆ ಥರ ಒಂದು ನೋಟಿಫಿಕೇಷನ್ ಆಯಿತು, ಯಾರಿಗೆ ಒಂದು ಇನ್ಫಾರ್ಮೇಷನ್ ಗೊತ್ತಾಗಲ್ಲ. ಯಾಕಂದರೆ ನಿಮಗೆ ಅಲ್ಲಿ ಸರ್ಚ್ ಮಾಡ್ತಿದ್ದೀರಾ, ಹುಡುಕಾಡ್ತಿದ್ದೀರಾ. ಬಟ್ KERResult.nic. ಈ ಒಂದು ವೆಬ್ಸೈಟಲ್ಲಿ ಬಂದು ನೀವಾಗೆ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಇನ್ನೂ ರಿಸಲ್ಟ್ ಬಿಟ್ಟಿದ್ದಾರೆ ಇಲ್ವಾ ಅಂತಂದು. ಸಾಕಷ್ಟು ಸ್ಟೂಡೆಂಟ್ಸ್ ಅವ್ರು ಕೇಳ್ತಿದ್ರು, ಅದಕ್ಕೋಸ್ಕರ ನೀವು ಒಂದು ಇನ್ಫಾರ್ಮೇಷನ್ ಕೊಟ್ಬಿಡೋಣ ಅವ್ರಿಗೆ. ಈ ವೆಬ್ಸೈಟ್ ಚೆಕ್ ಮಾಡಿದ್ರೆ ನಿಮಗೆ ಅಫಿಷಿಯಲಾಗಿ ಗೊತ್ತಾಗುತ್ತೆ. ನೋಡಿ, ಯಾವುದೇ ಥರ ಇದಕ್ಕೆ ಒಂದು ಸುತ್ತೋಲೆ ಆಯಿತು ಬರೋದಿಲ್ಲ. ಆಮೇಲೆ ಬ್ರೇಕಿಂಗ್ ನ್ಯೂಸಲ್ಲಿ ಪ್ರೆಸ್ ಮೀಟಲ್ಲೂ ಕೂಡ ಏನು ನಡೆಯೋದಿಲ್ಲ. ಆಟೋಮೆಟ್ಲಿ ರಿಸಲ್ಟ್ ಎನಿ ಟೈಮ್ ಯಾವಾಗ ಬೇಕಾದ್ರೆ ಅನೌನ್ಸ್ಮೆಂಟ್ ಮಾಡ್ಬೋದು. ಬಿಟ್ಟ ತಕ್ಷಣ ಆದರೆ ನಾನು ಖಂಡಿತ ನಿಮ್ಗೆ ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿರಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವಾಗ ಗುಡ್ ಡೇ, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.